ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸೂಕ್ತ ಸೌಲಭ್ಯಗಳು ದೊರೆಯುತ್ತಿಲ್ಲ ಎನ್ನುವ ಆರೋಪ ಕೇಳಿಬಂದ ಬೆನ್ನಲ್ಲಿಯೇ ಜಮಖಂಡಿಯ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಜಮಖಂಡಿ ನಗರದ ತಾಲೂಕಾ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ದೊರೆಯುವ ಸೌಲಭ್ಯಗಳು ಮತ್ತು ವೈದ್ಯರ ವರ್ಗಾವಣೆಯಿಂದಾಗಿ ಇರುವಂತಹ ವೈದ್ಯರ ಕೊರತೆ, ಸಿಬ್ಬಂದಿಯ ಕೊರತೆ ಬಗ್ಗೆ ವಿಚಾರಣೆ ನಡೆಸಿದರು. ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯವರೊಂದಿಗೆ ಸಂವಾದ ನಡೆಸಿದರು. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಿ ರೋಗಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುವುದಾಗಿ ಹೇಳಿದರು. ಇನ್ನು ಸ್ಕ್ಯಾನಿಂಗ್ ವಿಚಾರವಾಗಿ ರೋಗಿಗಳಿಗೆ ಹೊರಗಡೆ ಸ್ಕ್ಯಾನಿಂಗ್ ಆಗಿ ಬರೆದುಕೊಡುತ್ತಿರುವ ವಿಚಾರ ಮಾಧ್ಯಮಗಳಿಂದ ಹೊರಗೆ ಬೆಳಕಿಗೆ ಬಂದ ತಕ್ಷಣ ಎಚ್ಚೆತ್ತುಕೊಂಡ ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಸಿಬ್ಬಂದಿ ಮತ್ತು ವೈದ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ಕಂಪ್ಲೇಂಟ್ಗಳು ಬರಲಿಕ್ಕತ್ತಿದ್ದು, ಸೊ ಅದಕ್ಕೆ ಇವತ್ತೊಂದು ಸ್ವಲ್ಪ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದ್ವಿ. ತಮ್ಗೆಲ್ಲ ಗೊತ್ತಿರೋ ಹಂಗೆ ಇವತ್ತು ಮುಂಜಾನೆನೂ ನೀವೇ ಎಲ್ಲರೂ ಹೇಳಿದ್ರಿ ಸ್ಕ್ಯಾನಿಂಗ್ ಎಲ್ಲ ರೆಫರ್ ಮಾಡ್ಲಿಕ್ಕತ್ತಾರಂತ. ಅದು ಸಹ ನಮ್ ಗಮನಕ್ಕೆ ಬಂದಿತ್ತು. ಡಾಕ್ಟರ್ಗೂ ಸಹ ಅದ್ರ ಬಗ್ಗೆ ನಾನು ಮಾಹಿತಿ ಕೇಳಿದ್ದೆ. ಫೋನಿಕಲಿ ಏನಾಗಿದೆ ಇಶ್ಯೂ ಅಂತ ಹೇಳಿ ಕೇಳಿದ್ವಿ. ಹಿ ಸೆಡ್ ಸಮ್ ಲೈಕ್ ಇವರಿಲ್ಲ, ಸಿಬ್ಬಂದಿಗಳಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಅದರ ವಸ್ತುಸ್ಥಿತಿಯನ್ನ ಗಮನಿಸಬೇಕು. ಆಮೇಲೆ ರಿನೋವೇಷನ್ ವರ್ಕ್ ಇಸ್ ಗೋಯಿಂಗ್ ಆನ್, ತಮಗೆಲ್ಲ ಗೊತ್ತು. ಅದರದ್ದು ಸಹ ಒಂದು ಸ್ಥಳ ಪರಿಶೀಲನೆ ಮಾಡ್ದಂಗಾಯ್ತು ಅಂತ ಹೇಳಿ ಬಂದಿವಿ. ಅಂಡ್ ಈಗ ಸದ್ಯ ಆಸ್ ಆಫ್ ನಾವು ನೋಡಿದಾಗ ಲಾಸ್ಟ್ ಇಯರ್ ನಾನು ಬಂದಿದ್ದೆ, ವಿಸಿಟ್ ಮಾಡಿದ್ದೆ. ಅವಾಗೂ ಸಹ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ನಮ್ಮ ಡಾಕ್ಟರ್ಸ್ಗೆ, ನರ್ಸ್ಗಳಿಗೆ ಕೊಟ್ಟಿದ್ವಿ. ಸೊ ಅದಾದ್ಮೇಲೆ ಮತ್ತೆ ಇದು ನಂದು ಐ ಥಿಂಕ್ 4ನೇ ವಿಸಿಟ್ ಅನಿಸ್ತದ. ಇವತ್ತು ಈ ಒಂದು ತಿಂಗಳಲ್ಲಿ ಒಂದಿಷ್ಟು ದೂರುಗಳು ಜಾಸ್ತಿ ಬಂದಿರ್ತವೆ, ನರ್ಸ್ಗಳದಾಗಿರ್ಬೋದು, ಬೇರೆ ಬೇರೆ ಎಲ್ಲ ಸೆಕ್ಷನ್ಸ್ ಗಳಿಂದ. ಸೊ ಅದಕ್ಕೆ ಒಂದು ಭೇಟಿ ಕೊಟ್ಟು ಏನೇನ್ ಆಗ್ಲಿಕ್ಕದ, ಇವ್ರದೇನು ವಸ್ತುಸ್ಥಿತಿ, ಇವರ ಸಮಸ್ಯೆಗಳೇನು, ಅಥವಾ ನಮ್ಮ ದೂರುದಾರರು ಯಾರಿದ್ದಾರೋ ಅವರು ಏನ್ ಕಂಪ್ಲೇಂಟ್ ಮಾಡ್ಲಿಕ್ಕತ್ತಾರ, ಅವ್ರದ್ದು ಏನು ನಿಜ ಸ್ಥಿತಿ ಏನದ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಎಲ್ಲ ಟೀಮ್, ತಹಶೀಲ್ದಾರರು, ನಾನು ಬಂದಿವಿ. ಈಗ ರೇಡಿಯೋಲಾಜಿಸ್ಟ್ ನ ಕೊರತೆ ಇದೆ, ಗೈನಕಾಲಜಿಸ್ಟ್ ನ ಕೊರತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆರ್ಥೋಪಿಡಿಷಿಯನ್ ನ ಕೊರತೆ ಇದೆ. ತಮ್ಗೆಲ್ಲ ಗೊತ್ತಿರೋಂಗೆ ರೇಡಿಯೋಲಾಜಿಸ್ಟ್ ಆಯ್ತು, ಡೆಂಟಿಸ್ಟ್ ಆಲ್ಸೋ. ಸೊ ಲಾಸ್ಟ್ 1 ಮಂತ್ ಅಲ್ಲಿ ಟ್ರಾನ್ಸ್ಫರ್ಸ್ ಸಿಕ್ಕಾಪಟ್ಟೆ ಆಗಿದಾವೆ. ಎಲ್ಲ ಇಲಾಖೆಗಳಲ್ಲೂ ಟ್ರಾನ್ಸ್ಫರ್ಸ್ ಆಗಿದಾವೆ. ಅಂಡ್ ಈ ಡಾಕ್ಟರ್ಸ್ ಅದೆಲ್ಲ ವರ್ಗಾವಣೆಗಳನ್ನ ಕಮಿಷನರ್ ಮಾಡ್ತಾರೆ. ಡೆಪ್ಟೇಷನ್ ಯಾವುದೇ ರೀತಿ ತಗೋಬಾರದು, ಅವುಗಳನ್ನ ನಿಯೋಜನೆಯ ಮೇಲೆ ಡಾಕ್ಟರ್ಸ್ ಗಳನ್ನ ಕಳಿಸಬಾರ್ದು ಅಂತ ಹೇಳಿನೂ ಸಹ ಆದೇಶ ಆಗಿರೋದ್ರಿಂದ ಬೇರೆ ಆಸ್ಪತ್ರೆಗಳಿಂದ ನಾವು ನಿಯೋಜನೆ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತದೆ. ಇರುವಂತಹ ಡಾಕ್ಟರ್ಗಳನ್ನೇ ತಗೊಂಡು ಕಾರ್ಯನಿರ್ವಹಣೆ ಮಾಡಬೇಕು. ಆದ್ರೂ ಸಹ ಆದಾಗ್ಯೂ ಸಹ ಯಾವುದೇ ರೀತಿ ತಪ್ಪುಗಳಾಗ್ಲಾರ್ದಂಗೆ ಅಥವಾ ಯಾವುದೇ ರೋಗಿಗಳಿಗೆ ಸಮಸ್ಯೆ ಆಗ್ಲಾರ್ದಂಗೆ, ಬಡವರು ಇರ್ತಾರೆ, ಸಮಸ್ಯೆಗಳಾಗ್ಲಾರ್ದಂಗೆ ನಮ್ಮ ಡಾಕ್ಟರ್ಸ್ ಎಲ್ಲ ನಿಗಾ ವಹಿಸಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಅದರ ನಿಮಿತ್ತವಾಗಿ ತಮ್ಮೆಲ್ಲ ಸಂದರ್ಶನ ಮುಗಿದ್ಮೇಲೆ ನಾನು ಅವ್ರ ಜೊತೆಗೆ ಒಂದ್ ಸ್ವಲ್ಪ ಮಾತಾಡ್ತೇನೆ, ಡಾಕ್ಟರ್ಸ್ಗಳು ಅವ್ರದ್ದೇನು ಕುಂದುಕೊರತೆಗಳು. ಅಂಡ್ ಆಬ್ವಿಯಸ್ಲಿ ಇದನ್ನ ನೋಡಿದಾಗ ಇಲ್ಲಿ ಸ್ಟಾಫ್ ಕೊರತೆ ಇದೆ. ಅಂಡ್ ನಿಮ್ಗೆಲ್ಲ ಗೊತ್ತು, ನಮ್ಮ ರಕ್ಕವಿ ಬನ್ನಟ್ಟಿ ಈ ಕಡೆ ಬಬಲೇಶ್ವರ್ ಮತ್ತು ತೇರ್ದಾಳ್ ಕಡೆಯಿಂದ ಎಲ್ಲಾ ಕಡೆಯಿಂದನೂ ಪೇಷಂಟ್ಸ್, ರೋಗಿಗಳು ಇಲ್ಲಿಗೆ ಬರ್ತಾರೆ. ಇಲ್ಲಿ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಡಾಕ್ಟರ್ ಸಂಖ್ಯೆ ಕಡಿಮೆ, ನಮ್ಮ ನರ್ಸ್ಗಳ ಸಂಖ್ಯೆ ಕಡಿಮೆ. ಆದ್ರೂ ಸಹ ಶಕ್ತಿ ಮೀರಿ ಕೆಲಸ ಮಾಡ್ರಿ ಅನ್ನುವುದು ಇನ್ಸ್ಟ್ರಕ್ಷನ್ ಅನ್ನ ಕೊಡೋದಕ್ಕೆ ನಾನು ಬಂದಿದ್ದೀನಿ. ನೋಡೋಣ, ಮುಂದಿನ ದಿನಗಳಲ್ಲಿ ಎಲ್ಲ ಟೀಮ್ ಆಗಿ ಕೆಲಸ ಮಾಡಿ ಒಂದು ಒಳ್ಳೆ ಆಸ್ಪತ್ರೆ ಅಂತ ಹೇಳಿ ಹೆಸರು ಗಳಿಸಿಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಈಗ ತಮ್ಗೆ ಎಲ್ಲ ಹೇಳ್ದಂಗೆ ರೇಡಿಯೋಲಜಿಸ್ಟ್ ಇಲ್ಲದೆ ಇರೋದ್ರಿಂದ ಸ್ಕ್ಯಾನಿಂಗಿಗೆ ಬೇರೆ ಕಡೆ ರೆಫರ್ ಮಾಡಿದ್ರು. ಆ ರೀತಿ ಆಗ್ಲಾರ್ದಂಗೆ ಮುತುವರ್ಜಿ ವಹಿಸೋದಕ್ಕೆ ಈಗ ನಮ್ಮ ಡಾಕ್ಟರ್ಸ್ ಗಳಿಗೂ ನಾನು ಮಾಹಿತಿಯನ್ನ ಕೊಡ್ತೀನಿ. ಅಂಡ್ ಮೆಡಿಸಿನ್ ಗಳ ಕೊರತೆ ಅಂತ ಹೇಳಿದ್ರಿ, ಫಾರ್ಮಸಿಸ್ಟ್ ಹೇಳೋ ಪ್ರಕಾರ ನಾವೆಲ್ಲ ABRK ಇಂದ ಖರೀದಿ ಮಾಡ್ತೀವಿ IPD ಏನು ಔಷಧಿಗಳನ್ನ. ಇನ್ನು OPD ಔಷಧಿಗಳೇನಿದಾವೆ ಅವುಗಳದ್ದು ರಿಕ್ವೈರ್ಮೆಂಟ್ ಡಾಕ್ಟರ್ ಕೊಟ್ಟರು ಅಂತಂದ್ರೆ ABRK ಒಳಗೆ ಅದನ್ನು ಪ್ರೊಕ್ಯೂರ್ಮೆಂಟ್ ಮಾಡೋದಕ್ಕೆ ಅವ್ರಿಗೆ ನಿರ್ದೇಶನವನ್ನ ಕೊಡ್ತೀನಿ. ಓಕೆ.